SLC ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆನ್ನೆ ಹೇಳ್ದಂಗೆ ನಿಮಗೆ ಒಂದು ಇಂಗ್ಲೀಷ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಇವಾಗ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ 200% ನಿಮ್ಗೆ ಹೇಳ್ತಾ ಇದ್ದೀನಿ, 200% ಇದೇ ಕ್ವಶನ್ಸ್ ಬರುತ್ತೆ. ಇನ್ನು ಎಕ್ಸ್ಟ್ರಾ ಇನ್ನೇನು ಓದಬೇಡಿ. ನಾನು ಇಷ್ಟ ಗಂಟ ಕೂತ್ಕೊಂಡು ರೆಡಿ ಮಾಡಿದ್ದೀನಿ ಈ ಒಂದು ಕ್ವಶನ್ಸ್ನ. ಸೊ ಅದಕ್ಕಾಗಿ ಮ್ಯಾಕ್ಸಿಮಮ್ ಈ ವಿಡಿಯೋನ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ. ಏನೋ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ನಾನು ಮ್ಯಾಥ್ಸ್ ಹೇಳ್ದಂಗೆ ಎಲ್ಲನೂ ಅದೇ ಕ್ವಶನ್ಸೇ ಬಂದಿತ್ತು. ನಾನು ಇಷ್ಟ ಗಂಟ ಕ್ವಶನ್ ಪೇಪರ್ ನೋಡಿದ್ದೀನಿ, ಕೀ ಆನ್ಸರ್ಸು ಬಿಟ್ಟಿದ್ದೀನಿ ನೋಡಿ. ದಯವಿಟ್ಟು ಪೂರ್ತಿಯ ಮ್ಯಾಥ್ಸ್ನ ಒಂದು ಕೀ ಆನ್ಸರ್ಸ್ನ ನೋಡ್ಕೊಳ್ಳಿ. ಏನೋ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿನ್ನೆ ಏನು ಹೇಳಿದ್ದೆ, ಪ್ರಮೇಯಗಳು ಏನು ಹೇಳಿದ್ದೆ, 1 ಮಾರ್ಕ್ಸ್ ಏನು ಹೇಳಿದ್ದೆ ಅದೇ ಬಂದಿದೆ, ಇನ್ಯಾವುದು ಎಕ್ಸ್ಟ್ರಾ ಬಂದಿಲ್ಲ. ಇವಾಗ ನಾನು ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷು ಮೋಸ್ಟ್ ಎಕ್ಸ್ಪೆಕ್ಟೆಡ್ ನಾನೇ ಸ್ವಂತವಾಗಿ ರೆಡಿ ಮಾಡಿದ್ದೀನಿ. ಇಷ್ಟ ಗಂಟ ಕೂತ್ಕೊಂಡು ಎಲ್ಲ ಒಂದು 4 ಮಾಡೆಲ್ ಕ್ವಶನ್ ಪೇಪರ್ಸು 2014ಇಂದ ಹಿಡಿದು 2024ವರೆಗೂ ನಡೆದ ಎಲ್ಲ ಒಂದು ಪೇಪರ್ಸ್ನ ಅನಲೈಸ್ ಮಾಡಿ ಈ ಕ್ವಶನ್ಸ್ನ ತೆಗೆದಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ವಿಡಿಯೋನ ನೋಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಡೆಫಿನೆಟಾಗಿ ಇವೇ ಬರುತ್ತೆ, ಇನ್ಯಾವುದು ಎಕ್ಸ್ಟ್ರಾ ಓದ್ಕೊಳ್ಳೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ಒಂದು ಸಮ್ಮರಿ ಅಂತ ನೋಡಿದರೆ ತುಂಬ ಜನ ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ದಿದ್ದು ಒಂದು ಸಮ್ಮರಿಲಿ ನೋಡಿ 200% ಹೇಳಿದ್ದೀನಿ. ಇಲ್ಲಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಟ್ರಿ ಡೆಫಿನೆಟ್ ಕ್ವಶನ್ ಬಂದೇ ಬರುತ್ತೆ. ಇನ್ನು ಅದನ್ನು ಯಾವುದೇ ವರಿ ಬೇಡ, ಅದು ಬಂದೇ ಬರುತ್ತೆ. ನೀವು ಹೆಂಗಾದ್ರು ಓದ್ಕೊಳ್ಳಿ, ಅದು ಬಂದೇ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಜಾರ್ಜ್ ಪೋಯಮ್ 2, ದ ಸಾಂಗ್ ಆಫ್ ಇಂಡಿಯಾ, ಐ ಆಮ್ ದ ಲ್ಯಾಂಡ್, ಈ 3ರಲ್ಲಿ ಒಂದು ಡೆಫಿನೆಟಾಗಿ ಬರುತ್ತೆ. ಸೊ ಯಾವುದಾದ್ರು 2 ಓದ್ಕೊಳ್ಳಿ ಸಾಕು, ನಿಮಗೆ ಒಂದಂತೂ ಬಂದೇ ಬರುತ್ತೆ. ಇಲ್ಲಿ ಇದ್ರ ಬಗ್ಗೆ ಯಾವುದು ಉರಿಬೇಡ, ಸ್ವಲ್ಪ ಜಾಸ್ತಿ ಜಾರ್ಜ್ ಪೋಯಮ್ 2 ಮತ್ತು ದ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಗಮನ ಹರಿಸಿ. ಇವೆರಡರಲ್ಲಿ ಒಂದಂತೂ ಕನ್ಫರ್ಮ್. ಇಲ್ಲೇ ಮಾರ್ಕ್ ಮೈ ವರ್ಡ್ಸ್, ಮಾರ್ಕ್ ಮಾಡ್ಕೊಳ್ಳಿ. ಬರಲಿಲ್ಲ ಅಂದರೆ ಅವಾಗ ಹೇಳಿ ನನಗೆ, ನಾನು ಇಲ್ಲೇ ನಿಮಗೆ ಸಾಕ್ಷಿಗೆ ಇರ್ತೀನಿ. ಕಮೆಂಟ್ ಮಾಡಿ ತಿಳಿಸಿ. ನಾಡಿದ್ದು 26ನೇ ತಾರೀಕು ಬರೆದು ಬಂದು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಟ್ರಿ ಜಾರ್ಜ್ ಪೋಯಮ್ 2, ದ ಸಾಂಗ್ ಆಫ್ ಇಂಡಿಯಾ, ಇಲ್ಲಿ ಇದರಲ್ಲಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಟ್ರಿ ಡೆಫಿನೆಟ್ ಕ್ವಶನ್, ಜಾರ್ಜ್ ಪೋಯಮ್ ಮತ್ತು ಸಾಂಗ್ ಆಫ್ ಇಂಡಿಯಾ ಇಲ್ಲಿಂದ ಒಂದು ಬಂದೇ ಬರುತ್ತೆ. ನಾಳೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕೆಳಗಡೆ ನಾನು ಇಲ್ಲಿ ಸಾಕ್ಷಿಗೆ ಇದ್ದೀನಿ. ಮತ್ತು ಅದೇ ರೀತಿ ನೋಡೋದಾದ್ರೆ ಎಸ್ಸೇನು ಕನ್ಫರ್ಮಾಗಿ ಇದ್ದೇ ಬರುತ್ತೆ 200% ಅಂತ ಹೇಳೋದಾದರೆ ನಾನು ಏರ್ ಪೊಲ್ಯೂಷನು ಮತ್ತು ಮಾಸ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ದೀನಿ. ಇವು 200% ಎರಡರಲ್ಲೊಂದು ಬಂದೇ ಬರುತ್ತೆ. ಇನ್ನು ಎಸ್ಸೆ ಇನ್ಯಾವುದೇ ಒಂದು ನೋಡೋಕ್ಕೆ ಹೋಗಬೇಡಿ, ಇಷ್ಟೇ ಬರೋದು, ಇಷ್ಟೇ ಓದ್ಕೊಳ್ಳಿ ಸಾಕು. ಅದೇ ರೀತಿ ಮುಂದೆ ಹೋಗ್ತಾ ಇದ್ದರೆ ಇಂಪಾರ್ಟೆನ್ಸ್ ಆಫ್ ಯೋಗ ಬಗ್ಗೆ ಜಸ್ಟ್ ನೋಡ್ಕೊಳ್ಳಿ ಸಾಕು. ಏರ್ ಪೊಲ್ಯೂಷನ್ ಅದು ಡೆಫಿನೆಟ್ ಕ್ವಶನ್, 200% ಕ್ವಶನ್ ಬಂದೇ ಬರುತ್ತೆ. ಅದು ಬಿಟ್ಟರೆ ಮಾಸ್ ಮೀಡಿಯಾ ಬಗ್ಗೆ ನೋಡ್ಕೊಳ್ಳಿ ಸಾಕು. ಇವೆರಡನ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ, ಇಲ್ಲಿ ನಿಮಗೆ ಬಂದೇ ಬರುತ್ತೆ. ಯಾಕಂತ ಕೇಳಿ, ನಾನು 4 ಮಾಡೆಲ್ ಕ್ವಶನ್ ಪೇಪರ್ಸ್ ಈ ವರ್ಷಕ್ಕೆ ಏನು ಬಿಟ್ಟಿದ್ರು, 4 ಮಾಡೆಲ್ ಕ್ವಶನ್ ಪೇಪರ್ಸ್ ವಿತ್ ಬ್ಲೂ ಪ್ರಿಂಟ್ ಪ್ಲಸ್ 2014ಇಂದ ಹಿಡಿದು 2024 ಗಂಟನೂ ಎಲ್ಲ ಪೇಪರು ನಾನು ಅನಲೈಸ್ ಮಾಡಿ ಇದೇ ಬರ್ಬೋದಂತ ಒಂದು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ನಾನು ಮ್ಯಾಥ್ಸ್ ಹೆಂಗೆ ಹೇಳಿದೆ, ನಾನು ಪ್ರಮೇಯಗಳು ಅದೇ ಬರುತ್ತೆ. ತ್ರಿಭುಜದಿಂದ 4 ಮಾರ್ಕ್ಸಿಗೆ ಪ್ರಮೇಯ ಬರುತ್ತೆ. ಆ್ಯಂಡ್ ಈ ಒಂದು ವೃತ್ತಗಳು ಸರ್ಕಲಿಂದ 3 ಮಾರ್ಕ್ಸಿಗೆ ಒಂದು ಥಿಯರಮ್ ಬಂದೇ ಬರುತ್ತೆ ಅಂತ ಹೇಳಿದೆ. ಸೊ ಡೆಫಿನೆಟ್ಲಿ ಹಂಗೆ ಬಂದಿದೆ, ಇನ್ಯಾವುದು ಎಕ್ಸ್ಟ್ರಾ ಬಂದೇ ಇಲ್ಲ. ಅಲ್ಲಿ ಟೇಲ್ಸ್ನ ಪ್ರಮೇಯ ಬಂದಿದೆ, ತ್ರಿಭುಜದಿಂದ ವೃತ್ತದಿಂದ ಒಂದು 3 ಮಾರ್ಕ್ಸ್ಗೆ ಒಂದು ಪ್ರಮೇಯ ಬಂದಿದೆ. ಸೊ ಅದೇ ರೀತಿ ಇದನ್ನು ಹಂಗೆ ನಾನು ಅನಲೈಸ್ ಮಾಡಿರೋದು. ಏರ್ ಪೊಲ್ಯೂಷನ್ ತುಂಬ ರಿಪೀಟೆಡ್, ಇದು ಬಂದೇ ಬರುತ್ತೆ. ಮಾಸ್ ಮೀಡಿಯಾ ಇದೊಂದು ನೋಡ್ಕೊಂಡಿರಿ. ಅಲ್ಲಿ ಹೇಳ್ದಂಗೆ ಮೇಲೆ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಟ್ರಿ 200%, ಅದ್ರ ಬಿಟ್ಟು ಜಾರ್ಜ್ ಪೋಯಮ್ 2 ಮತ್ತು ಇದೊಂದು ನೋಡಿದ್ರೆ ದ ಸಾಂಗ್ ಆಫ್ ಇಂಡಿಯಾ, ಇಲ್ಲಿಂದ ಅಂತೂ ಬಂದೇ ಬರುತ್ತೆ. ನೋಡಿದ್ರಲ್ಲ, ಇಲ್ಲಂತೂ ಕನ್ಫರ್ಮ್ ನಿಮಗೆ ಫುಲ್ ಸಿಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲೊಂದು ತುಂಬ ಕೇಳೋ ಸ್ಟೂಡೆಂಟ್ಸ್ ಏನಂದರೆ ಒಂದು 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾ ಇದ್ದೀರಾ. 2 ಮಾರ್ಕ್ಸ್ಗೆ ನಾನು ಒಂದು ಬ್ಲೂ ಪ್ರಿಂಟ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದ್ದೀನಿ ಯಾವ್ಯಾವ ಲೆಸನ್ನಿಂದ ಬರ್ಬೋದು. ರಿಪೀಟೆಡ್ ಕ್ವಶನ್ಸ್ನ ನಾನು ಟೆಕ್ಸ್ಟ್ ಬುಕ್ಕಲ್ಲೇ ಟಿಕ್ ಮಾಡಿದ್ದೀನಿ, ಅದನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಜೆಂಟಲ್ಮನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾದಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ ನೋಡಿ, 2 ಮಾರ್ಕ್ಸ್ಗೆ ನಾನು ಇಲ್ಲಿ ಟಿಕ್ ಮಾಡಿದ್ದೀನಿ. 1 ಸೆಕೆಂಡ್ ನಾನು ಮಾಡ್ತೀನಿ ಟಿಕ್ನ, ಬೇಕಂದರೆ ನೋಡ್ಕೊಳ್ಳಿ. ನೋಡಿ, ಇಲ್ಲಿ 1ನೇ ಕ್ವಶನ್, ಡಾನ್ ಅನ್ಸೆಲ್ಮೋ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ವರ್ ಕ್ವೈಟ್ ಅನ್ಯೂಸುವಲ್, ಹೌ ವುಡ್ ಯು ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದ ಟೆಕ್ಸ್ಟ್. ನೋಡ್ತಾ ಇರ್ಬೋದು. 2ನೇದು, ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಅಬೌಟ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾ. ಅದಾದಮೇಲೆ ಡಾನ್ ಅನ್ಸೆಲ್ಮೋ ರಿಯಾಕ್ಷನ್ ಆನ್ ದ ಆಫರ್ ಆಫ್ ಮೋರ್ ಮನಿ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್.
ನೋಡಿ ಇಲ್ಲಿ 3 ಕ್ವಶನ್ಸ್ ಇದೆ ನೋಡಿ, ನಾನು ಟಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಕರೆಕ್ಟಾಗಿ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇವೇ ಬರುತ್ತೆ, ಇನ್ನು ಎಕ್ಸ್ಟ್ರಾ ಇನ್ನು ಯಾವುದು ಬರೋಲ್ಲ ನಿಮಗೆ. ನಾನು ನಿಮಗೆ 200% ಗ್ಯಾರಂಟಿ ಕೊಡ್ತಾಯಿದ್ದೀನಿ. ನಾನು ನಾಡಿದ್ದು 26ನೇ ತಾರೀಕು ನಾನು ಈ ವಿಡಿಯೋ ಕೆಳಗಡೆ ಬಂದು ನೀವು ನನಗೆ ಕಮೆಂಟ್ ಮಾಡಬೇಕು. 6ನೇದು, ವೈ ಡೂ ಯು ಥಿಂಕ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅಲ್ಸೆಮೋ ಲ್ಯಾಂಡ್. ಸೊ ಈ 4ರಲ್ಲಿ ಒಂದು ಕ್ವಶನ್ 2 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಇನ್ನು ಕೆಳಗಡೆ ಏನಿದೆಯೋ ಇದೆಲ್ಲನೂ ನೋಡಿ, ಇದೆಲ್ಲನೂ 8, 9, 10 ನಿಜವಾಗ್ಲೂ ಇದು ಯಾವುದೂ ಓದಬೇಡಿ, ಟೈಮ್ ವೇಸ್ಟ್ ಮಾಡ್ಕೊಬೇಡಿ ಅಷ್ಟೇ. ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ, ಮಾಮೂಲಿ ಪ್ರತಿ ವರ್ಷ ಏನಂದರೆ ಒಂದು ಅಂಬೇಡ್ಕರ್ ಲೆಸನಿಂದ ಒಂದು 2 ಮಾರ್ಕ್ಸ್ ಕ್ವಶನ್ ಅಂತೂ ಡೆಫಿನೆಟ್ ಆಗಿರುತ್ತೆ. ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ 2 ಮಾರ್ಕ್ಸ್ ಕ್ವಶನ್ಗೆ ಆ ಒಂದು ಲೆಸನು. ನೋಡಿ, ಅಂಬೇಡ್ಕರ್ ಲೆಸನಿಂದ ನಾನು ರೆಡಿ ಮಾಡಿರೋ ಕ್ವಶನ್ಸ್ ಅಂದರೆ ನೋಡಿ, ಇಲ್ಲಿ ಟಿಕ್ ಮಾಡ್ತೀನಿ. 1, 2, 3, 4, 6, 7. ಸೊ ಜಸ್ಟ್ 7 ಕ್ವಶನ್ ಓದ್ಕೊಳ್ಳಿ. ಇದರಲ್ಲಿ 1 or 2 ಡೆಫಿನೆಟ್ಲಿ ರಿಪೀಟ್ ಆಗೇ ಆಗುತ್ತೆ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಆಫ್ ಬುಕ್ಸ್ ವೆನ್ ಹಿ ವಾಸ್ ಅ ಸ್ಟೂಡೆಂಟ್. ಎಕ್ಸ್ಪ್ಲೈನ್ ಅಂದರೆ ಒಂದು ತುಂಬ ಪುಸ್ತಕಗಳು ಒಂದು ಬಾಯಾರಿಕೆ ಇತ್ತು ಆ ಟೈಮಲ್ಲಿ. ಯಾವಾಗ ಅಂಬೇಡ್ಕರ್ ಅವರು ಸ್ಟೂಡೆಂಟ್ ಆಗಿದ್ದಾಗ ಅಂತ ಕೇಳ್ತಾಯಿದ್ರು. ಅವರಿದ್ದ 4th ಅಟೆಂಡ್ಮೆಂಟ್ ಟು ದ US ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲುಯೆನ್ಸ್ ಅಂಬೇಡ್ಕರ್ ಅವರ ಒಂದು ಯಾವ ರೀತಿ ಇನ್ಫ್ಲುಯೆನ್ಸ್ ಆಗಿದ್ದರು ಅಂಬೇಡ್ಕರ್ ಅವ್ರಿಗೆ ಮಹಾತ್ಮ ಫುಲೆ ಅವರು. ಸೊ ನೋಡ್ತಾ ಹೋಗಿ, ಇನ್ನೂ ಓದ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ. ನೋಡಿ, ಡೆಫಿನೆಟ್ ಕ್ವಶನ್ಸ್ ನಾನು ಹೇಳ್ತಾ ಇರೋದು, ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು. ನೋಡಿ, ಜಸ್ಟ್ ಇದೊಂದು ಫೋಟೋ ಹೊಡೆದು ಹಾಕಿದ್ದೀನಿ. ಕಲರ್ಸ್ ಆಫ್ ಸೈಲೆನ್ಸಿಂದ ವೈ ವಾಸ್ ಸತೀಶ್ ಕಾನ್ಫೈನ್ಡ್ ಟು ಬೆಡ್, ವಾಟ್ ವಾಸ್ ದ ವರ್ಸ್ಟ್ ಥಿಂಗ್ ಫಾರ್ ಹಿಮ್. ಡೆಫಿನೆಟ್ ಕ್ವಶನ್ ನಾನು ಟಿಕ್ ಮಾಡಿದ್ದೀನಿ, ನಿಮಗೆ ಕಾಣಲಿ ಅಂತ. ನೋಡಿ, ಅದೇ ರೀತಿ ಹೌ ಡಿಡ್ ಸತೀಶ್ ಬ್ರದರ್ ಅಂಡರ್ ಟ್ರೈ ಟು ಹೆಲ್ಪ್ ಹಿಮ್. ನೋಡ್ತಾ ಹೋಗಿ. ಮತ್ತು ವಾಟ್ ಡಿಡ್ ಸತೀಶ್ ಸಿ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್, ವೈ ಡಿಡ್ ಡಿ ಅಟ್ರಾಕ್ಟ್ ಹಿಮ್. ಅದು ಬಿಟ್ಟರೆ 2ನೇದು, ಬೋತ್ ದ ಪೇರೆಂಟ್ಸ್ ವರ್ ಈಸ್ ವೆಲ್ ವಿಶರ್ ಬಟ್ ಈಚ್ ಕೇರ್ಡ್ ಫಾರ್ ಹಿಮ್ ಇನ್ ಎ ಡಿಫ್ರೆಂಟ್ ವೇ. ಹೌ. ಇದಂತೂ ನಿಮಗೆ ಹೇಳ್ತಾ ಇದ್ದೀನಿ, ಒಂದು 200% ಕ್ವಶನ್ ಆಗಿರುತ್ತೆ. ಯಾವ ರೀತಿ ಅವ್ರನ್ನ ಒಂದು ಕೇರ್ ಮಾಡಿದ್ರು ಡಿಫ್ರೆಂಟ್ ವೇಯಲ್ಲಿ ಅಂತ ಡೆಫಿನೆಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಓದ್ಕೊಳ್ಳಿ. ವಿಚ್ ಆ್ಯಕ್ಷನ್ ಆಫ್ ಸತೀಶ್ ಚೇಂಜ್ಡ್ ಹಿಸ್ ಫಾದರ್ ಆ್ಯಟಿಟ್ಯೂಡ್. ಅದು ಬಿಟ್ಟರೆ ನೆಕ್ಸ್ಟು ನೇಮ್ ಎನಿ 3 ಫೀಲ್ಡ್ಸ್ ಇನ್ ವಿಚ್ ಸತೀಶ್ ಗುಜ್ರಾಲ್ ಹ್ಯಾಸ್ ಮೇಡ್ ಈಸ್ ನೇಮ್. ಹೌ ಕ್ಯಾನ್ ಯು ಸೇ ದಟ್ ಸತೀಶ್ ಬಿಕಮ್ ಅ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್. ಎಸ್, ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ನೆಕ್ಸ್ಟು ಇದು ಬಂದ್ಬಿಟ್ಟು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲಿಂದ ಬಂದಿದೆ ಈ ಕ್ವಶನು. ಸೊ ಇದರಲ್ಲಿ ತುಂಬ ಅಂದರೆ ತುಂಬ ಕ್ವಶನ್ಸ್ ಇವೆ. ಇವೆಲ್ಲ ಯಾವುದು ಓದ್ಕೊಬೇಡಿ. 6ನೇ ಕ್ವಶನ್ ಓದ್ಕೊಳ್ಳಿ, 8ನೇ ಕ್ವಶನ್ ಓದ್ಕೊಳ್ಳಿ. ಯಾಕಂದರೆ ತುಂಬ ಅಂದರೆ ತುಂಬಾ ರಿಪೀಟ್ ಆಗಿದೆ ಈ ಕ್ವಶನ್, ಅದಕ್ಕೋಸ್ಕರ ಹೇಳ್ತಿರೋದು ನಾನು. ಜಸ್ಟ್ ರಿಪೀಟೆಡ್. ಆ್ಯಂಡ್ ಈ ಮಾಡಲ್ ಕ್ವಶನ್ ಪೇಪರ್ನ ಒಂದು ಇಟ್ಕೊಂಡು ನಾನು 4 ಪೇಪರ್ನ ಇಟ್ಕೊಂಡು ಅದೇ ರೀತಿ ಒಂದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ಏನು ನಡೀತು ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ, ಅದರದ ಒಂದು ಸತತ ಒಂದು 25 ಜಿಲ್ಲೆಗಳ ಪೇಪರ್ ಆದರೂ ನಾನು ಕಲೆಕ್ಟ್ ಮಾಡಿಕೊಂಡು ರೆಡಿ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾರೆ ನಿಮಗೆ. ಸೊ ಇವೇ ಬರುತ್ತೆ ನೋಡಿ. 9, 10ನೇದು ಓದ್ಕೊಳ್ಳಿ. ಇಲ್ಲಿ ನೋಡಿದ್ರಲ್ಲ, ಇಷ್ಟನ್ನ ಪೂರ್ತಿ ಓದ್ಕೊಳ್ಳಿ. ಇನ್ನು ಯಾವುದು ಎಕ್ಸ್ಟ್ರಾ ಓದ್ಕೊಳ್ಳೋದು ಬೇಡ, ಇದೇ ಬರುತ್ತೆ. ನಾನು ಮ್ಯಾಥ್ಸ್ ಹೆಂಗೆ ಹೇಳಿದ್ದೀನೋ ಅಂದರೆ 200% ಹೇಳ್ತಾ ಇದ್ದೀನಿ. ಇಂಗ್ಲೀಷು ಇದೇ ಬರುತ್ತೆ. ಇದು ಪಾರ್ಟ್ 1 ಅಂದ್ಕೊಳ್ಳಿ. ಪಾರ್ಟ್ 2ಅಲ್ಲಿ ಎಕ್ಸ್ಟ್ರಾಕ್ಟ್ ಇದೇ ಬರುತ್ತೆ ಅಂತ 5 ಎಕ್ಸ್ಟ್ರಾಕ್ಟ್ ಕೊಡ್ತಾಯಿದ್ದೀನಿ. ಟಾಪ್ 5 ಎಕ್ಸ್ಟ್ರಾ ಅದೇ ಬರುತ್ತೆ. ಆ ಎಕ್ಸ್ಟ್ರಾಕ್ಟ್ಗಳು ಇನ್ನು ಯಾವುದೂ ಬರೋಲ್ಲ. ಅದೇ ರೀತಿ ಈ ಒಂದು ಪ್ರೊಫೈಲ್ ರೇಟಿಂಗ್ ಹೆಂಗೆ ಬರೆಯೋದು, ಪಿಕ್ಚರ್ ರೇಟಿಂಗ್ ಹೆಂಗೆ ಬರೆಯೋದು, ಒಂದು ಡೂ ಆ್ಯಸ್ ಡೈರೆಕ್ಟೆಡ್ ಗ್ರಾಮರ್ ಇರ್ಬೋದು, ಅವೆಲ್ಲನೂ ನನಗೆ ಕಂಪ್ಲೀಟಾಗಿ ಸುಲಭ ಮಾರ್ಗದಲ್ಲಿ ಇವಾಗ 2ನೇ ಪಾರ್ಟಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಎಕ್ಸ್ಟ್ರಾಕ್ಟು ಮತ್ತು ಈ ಒಂದು ಪ್ರೊಫೈಲ್ ರೇಟಿಂಗು, ಪಿಕ್ಚರ್ ರೇಟಿಂಗ್ ಯಾವ್ದು ಬರುತ್ತೆ ಅದನ್ನು ಹೇಳ್ತೀನಿ ನಿಮಗೆ. ಇದನ್ನು ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದೇ ಬರುತ್ತೆ. ಎಕ್ಸ್ಟ್ರಾ ಇನ್ನೇನು ಓದೋಕ್ಕೆ ಹೋಗಬೇಡಿ, ನಾನು ಕೊಡೋದು ಮಾತ್ರ ಓದಿ. ಅದಕ್ಕೆ ಇವಾಗಿಂದಲೇ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದಕ್ಕಾಗಿ ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಏನೋ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ಯಾವುದೇ ಸ್ಟೂಡೆಂಟ್ಸ್ ಆಗಲಿ, ಯಾವುದೇ ಕಾರಣಕ್ಕೂ ಯಾವುದೇ ಪೇಪರ್ಸ್ ಆಗಲಿ ಲೀಕ್ ಆಗೋದಿಲ್ಲ, ಅದೊಂದು ಗಮನದಲ್ಲಿ. ನಾನೊಂದು ಮ್ಯಾಥ್ಸ್ ನಿನ್ನೆ ಬಿಟ್ಟಿದ್ದೆ. ತುಂಬ ಅಂದರೆ ತುಂಬ ಜನ ನಾನು ಕಮೆಂಟ್ ನೋಡ್ತಾ ಇದ್ದೀನಿ. ನನ್ನ ಪೂರ್ತಿಯಾಗಿ ವಿಡಿಯೋನೇ ನೋಡಿಲ್ಲ. ಅದು ನೋಡಿ ಸುಮ್ಮನೆ ಇದೇ ಪೇಪರ್ ಬರುತ್ತಾ ಎಲ್ಲ ಏನೇನೋ ಒಂದು ರೂಮರ್ಸ್ ಎಬ್ಬಿಸ್ತಾ ಇದ್ದೀರಾ. ಸೊ ಹಂಗೆಲ್ಲ ಯಾವುದು ಬಿಡಲ್ಲ, ಅದೊಂದು ಅರ್ಥ ಮಾಡ್ಕೊಂಬಿಡಿ ಡಿಯರ್ ಸ್ಟೂಡೆಂಟ್ಸ್. ನಾನು ಇವಾಗಲೇ ಹೇಳ್ತಾಯಿದ್ದೀನಿ, ಯಾವುದು ಲೀಕ್ ಆಗಲ್ಲ ಹಂಗೆಲ್ಲ ಸಾಮಾನ್ಯವಾಗಿ. ಮತ್ತು ಏನೋ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಎಲ್ಲರಿಗೂ ರೆಫರ್ ಮಾಡಿ. ಯಾಕಂದರೆ ನಿಮಗೆ ಒಂದು ಅನುಕೂಲ ಆಗುತ್ತೆ. ವಿಡಿಯೋ ಒಂದು ಲೈಕ್ನ ಕೊಟ್ಕೊಳ್ಳಿ, ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಕಮೆಂಟ್ ಮಾಡಿ, ಏನಾದ್ರು ಇದ್ದರೆ ನಮಗೂ ಲೈಕ್ಸ್ ಒಂದು ಕಮೆಂಟ್ ಕೊಡೋದ್ರಿಂದ ಒಂದು ಪ್ರೋತ್ಸಾಹ ಸಿಗುತ್ತೆ. ಬಿಟ್ಟರೆ ಇನ್ನೇನು ಸಿಗೋಲ್ಲ ಅಷ್ಟೇ. ಅದಕ್ಕಾಗಿ ಮುಂದಿನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.